2020 ನವೆಂಬರ್ 5ನೇ ತಾರೀಕು ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆದಿತ್ತು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ವಿರುದ್ಧ ಗೆಲುವನ್ನು ಸಾಧಿಸಿದ್ರು. ಅದಾದ 2.5 ತಿಂಗಳ ನಂತರ ಅಂದರೆ ಇವತ್ತು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇಂದಿನಿಂದ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಅದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. 2ನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಭಾರತೀಯ ಕಾಲಮಾನ ಇವತ್ತು ರಾತ್ರಿ 10:30 ಅಮೆರಿಕದ ವಾಷಿಂಗ್ಟನ್ನಲ್ಲಿ ಪ್ರಮಾಣ ವಚನದ ಕಾರ್ಯಕ್ರಮ ಇದೆ. ವಾಷಿಂಗ್ಟನ್ನ ಕ್ಯಾಪಿಟಲ್ ಹೌಸ್ನಲ್ಲಿ, ನಮ್ಮ ಪಾರ್ಲಿಮೆಂಟ್ ಹೇಗಿದೆಯೋ ಅಮೆರಿಕದಲ್ಲಿ ಕ್ಯಾಪಿಟಲ್ ಹೌಸ್ ಅಂತ ಕರೀತಾರೆ, ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣ ವಚನದ ಕಾರ್ಯಕ್ರಮ ಇದೆ. ಡೊನಾಲ್ಡ್ ಟ್ರಂಪ್ ಪದಗ್ರಹಣಕ್ಕೆ ಬೇರೆ ಬೇರೆ ದೇಶಗಳಿಂದ ಗಣ್ಯರು ಹೋಗ್ತಿದ್ದಾರೆ. ಭಾರತದಿಂದಲೂ ಕೂಡ ವಿದೇಶಾಂಗ ಸಚಿವ ಜೈಶಂಕರ್ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈಗ ಪ್ರಶ್ನೆಗಳು ಹೇಳುತ್ತವೆ, ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದಿಂದ ಜಗತ್ತಿನ ಮೇಲೆ ಏನು ಪರಿಣಾಮ ಆಗುತ್ತೆ? ನಾಳೆಯಿಂದ ವಿಶ್ವದ ಅತಿ ದೊಡ್ಡ ಗಡೀಪಾರು ಯೋಜನೆ ಜಾರಿಯಾಗುತ್ತಾ? ಟ್ರಂಪ್ ಸರ್ಕಾರದಿಂದ ಭಾರತದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಎನ್ನುವಂತಹ ಪ್ರಶ್ನೆಗಳಿದ್ದಾವೆ. ನವೆಂಬರ್ 5ನೇ ತಾರೀಕು ಚುನಾವಣೆಯಾಯಿತು. ನವೆಂಬರ್ 5ರ ನಂತರ ಅಂದರೆ 2.5 ತಿಂಗಳ ನಂತರ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಬೇರೆ ದೇಶಗಳಲ್ಲಿ ಚುನಾವಣೆಯಾಗುತ್ತೆ, ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದ 3-4 ದಿನದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ ಅಮೆರಿಕದಲ್ಲಿ ಹಳೆ ಸರ್ಕಾರ ಹೋಗಿ ಹೊಸ ಸರ್ಕಾರ ಬರೋದಕ್ಕೆ 2.5 ತಿಂಗಳುಗಳು ಬೇಕು. ಇದು ಅಮೆರಿಕ ಸ್ವತಂತ್ರ ದೇಶವಾಗಿ ಅಸ್ತಿತ್ವಕ್ಕೆ ಬಂದಾಗ ಮಾಡಿದಂತಹ ನಿಯಮ. ಆಗಿನ್ನೂ ಮಾರ್ಚ್ವರೆಗೆ ಸಮಯ ಇತ್ತಂತೆ. ಮಾರ್ಚ್ 15ಕ್ಕೇನೋ ಅಧಿಕಾರ ಸ್ವೀಕಾರ ಮಾಡಬೇಕು ಅನ್ನುವಂತಹ ನಿಯಮ. ಅದಾದ ನಂತರ ಅದು 1845ರಲ್ಲಿ ಬದಲಾಗಿ ಜನವರಿ 20ಕ್ಕೆ ಬಂತು. ಯಾಕೆ ಈ ಸಮಯ ಅಂದರೆ, ಒಂದು ಸರ್ಕಾರ, ಔಟ್ಗೋಯಿಂಗ್ ಸರ್ಕಾರ ಮತ್ತು ಇನ್ಕಮಿಂಗ್ ಸರ್ಕಾರದ ಮಧ್ಯೆ ಅಧಿಕಾರ ಹಸ್ತಾಂತರ ನೀಟಾಗಲಿ, ಟ್ರಾನ್ಸಿಷನ್ ನೀಟಾಗಲಿ ಅನ್ನುವಂತಹ ಕಾರಣಕ್ಕಾಗಿ 2.5 ತಿಂಗಳ ಕಾಲ ಸಮಯ. ಅಧಿಕಾರ ಹಿಡಿದ ನಂತರ ಅಂದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಯಾರು ಚುನಾವಣೆಯನ್ನು ಗೆಲ್ತಾರೆ ಅವರು ತಮ್ಮ ಮುಂದಿನ ಸರ್ಕಾರ ಹೇಗಿರಬೇಕು ಅಂತ ಒಂದು ಟೀಮನ್ನು ಮಾಡ್ಕೊಳ್ಳೋದಕ್ಕೆ 2.5 ತಿಂಗಳ ಕಾಲ ಸಮಯವನ್ನು ಕೊಡಲಾಗುತ್ತೆ. ಜಗತ್ತಿನ ಮೊಟ್ಟ ಮೊದಲ ದೇಶ ಈ ರೀತಿಯಾಗಿ ಚುನಾವಣೆ ನಡೆದು 2.5 ತಿಂಗಳ ನಂತರ ಅಧ್ಯಕ್ಷರು ಅಥವಾ ಪ್ರಧಾನಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ವ್ಯವಸ್ಥೆ ಇರುವಂತಹ ದೇಶ ಅಮೆರಿಕ. ಈಗ ಅಧ್ಯಕ್ಷೀಯ ಪ್ರಮಾಣ ವಚನಕ್ಕೆ ಇದೇ ಮೊದಲ ಬಾರಿಗೆ ವಿದೇಶಿ ಗಣ್ಯರನ್ನು ಆಹ್ವಾನ ಕೊಡಲಾಗಿದೆ. ಅಮೆರಿಕದಲ್ಲಿ ಅದು ಒಂದು ಡೊಮೆಸ್ಟಿಕ್ ಅಫೇರ್ ಆಗಿತ್ತು, ಆ ದೇಶದ ಒಳಗಿನ ಒಂದು ಕಾರ್ಯಕ್ರಮವಾಗಿತ್ತು. ಈಗ ವಿದೇಶಿ ಗಣ್ಯರಿಗೂ ಕೂಡ ಆಮಂತ್ರಣವನ್ನು ಮಾಡಲಾಗಿದೆ. ಹಂಗೇರಿಯ ಪ್ರಧಾನಿ ವಿಕ್ಟರ್ ಓರ್ಬಸ್ ಇನ್ವೈಟ್ ಆಗಿದೆ. ಅರ್ಜೆಂಟೀನಾದ ಅಧ್ಯಕ್ಷ ಜೇವಿರ್ ಮಿಲಿ, ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ, ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಬೋಲ್ಸೊನಾರೋ ಇವರು ಆಮಂತ್ರಣವನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರಮುಖರು ಯಾರು? ಚೀನಾದ ಅಧ್ಯಕ್ಷ ಝಿ ಜಿಂಗ್ಪಿಂಗ್ ಅವರಿಗೆ ಆಹ್ವಾನವನ್ನು ಕೊಡಲಾಗಿತ್ತು ಅನ್ನುವಂತಹ ವಿಷಯ ಇದೆ. ಆದರೆ ಜಿಂಗ್ಪಿಂಗ್ ಭೇಟಿಯ ಹೋಗ್ತಾ ಇಲ್ಲ. ಚೀನಾದ ಉಪಾಧ್ಯಕ್ಷ ಹಾನ್ ಝೆಂಗ್ ಹೋಗ್ತಾ ಇದ್ದಾರೆ. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಈಗಾಗಲೇ ಅಮೆರಿಕದ ವಾಷಿಂಗ್ಟನ್ನಲ್ಲಿದ್ದಾರೆ. ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಭಾರತದಿಂದ ಮುಖೇಶ್ ಅಂಬಾನಿ ಕೂಡ ಹೋಗಿದ್ದಾರೆ. ಅವರು ಭಾರತದಿಂದ ಹೋದಂತಹ ಉದ್ಯಮಿಗಳ ಸಾಲಿನಲ್ಲಿ ಅವರ ಆಮಂತ್ರಣ ಇದೆ, ಅವರು ಕೂಡ ಹೋಗ್ತಾರೆ. ಈಗ ಪ್ರಶ್ನೆ ಇರೋದು, ಡೊನಾಲ್ಡ್ ಟ್ರಂಪ್ ಮೊದಲ ದಿನ ಏನೇನು ಮಾಡ್ತೀನಿ ಅಂತ ಚುನಾವಣಾ ಪ್ರಚಾರದಲ್ಲಿ ಬಹಳಷ್ಟು ಭಾಷಣಗಳನ್ನು ಮಾಡಿದ್ರು. ಈಗ ಮೊದಲ ದಿನ ಇವತ್ತೇ ಏನು ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅನ್ನುವಂತಹ ಕುತೂಹಲ ಇಡೀ ಜಗತ್ತಿಗಿದೆ. ಅಟ್ ದ ಸೇಮ್ ಟೈಮ್ ಆತಂಕ ಇದೆ. ಮೊದಲ ದಿನ 200ಕ್ಕೂ ಹೆಚ್ಚು ಆದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಸಹಿ ಹಾಕ್ತಾರೆ ಅನ್ನುವಂತಹ ಸುದ್ದಿ ಇದೆ. ಅಧ್ಯಕ್ಷೀಯ ಆದೇಶಗಳು, ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಅಂತ ಕರೀತಾರೆ, ಅದು ಅಮೆರಿಕದ ಅಧ್ಯಕ್ಷರಿಗಿರುವಂತಹ ಅಧಿಕಾರ. ಅದನ್ನು
200ಕ್ಕೂ ಹೆಚ್ಚು ಆದೇಶಗಳಾಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಡೊನಾಲ್ಡ್ ಟ್ರಂಪ್ 2016ರಲ್ಲಿ ತಮ್ಮ ಮೊದಲ ಅವಧಿಯಲ್ಲಿ 229 ಅಧ್ಯಕ್ಷೀಯ ಆದೇಶಗಳನ್ನು ಮಾಡಿದರು. ಈಗಲೂ 200ಕ್ಕೂ ಹೆಚ್ಚು ಆದೇಶಗಳಿಗೆ ಡೊನಾಲ್ಡ್ ಟ್ರಂಪ್ ಮೊದಲ ದಿನವೇ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಯಾವ್ಯಾವ ವಿಷಯ? ಒಂದು, ಅಕ್ರಮ ವಲಸೆ, ವ್ಯಾಪಾರ, ರಫ್ತು, ಆಮದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಆದೇಶಗಳಾಗಬಹುದು. ಇಂಧನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದೇಶಗಳು ಆಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಘೋಷಣೆಯಾಗುತ್ತೆ, ಆಗುವ ನಿರೀಕ್ಷೆ ಇದೆ. ಜೊತೆಗೆ ಅಮೆರಿಕದ ಗಡಿ ದೇಶ ಮೆಕ್ಸಿಕೋದ ಗಡಿಗೆ ಗೋಡೆ ಕಟ್ಟುವ ನಿರ್ಮಾಣಕ್ಕೆ ವೇಗ ಬರುವಂತಹ ಸಾಧ್ಯತೆ ಇದೆ. ಇದು ಬೈಡನ್ ಸರ್ಕಾರದಲ್ಲಿ ಗಡಿಯಲ್ಲಿ ಗೋಡೆ ಕಟ್ಟುವಂತಹ ಕೆಲಸ ನಿಂತಿತ್ತು, ಅದಕ್ಕೆ ಮತ್ತೆ ವೇಗ ಸಿಗುವಂತಹ ಸಾಧ್ಯತೆ ಇದೆ. ಜೋ ಬೈಡನ್ ಸರ್ಕಾರ ಕಳೆದ 4 ವರ್ಷಗಳಲ್ಲಿ ಏನೆಲ್ಲ ನಿಯಮಗಳನ್ನು ತಂತೋ ಆ ನಿಯಮಗಳನ್ನು ರದ್ದು ಮಾಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಮೇಜರ್ ಡಿಸಿಷನ್ ಡೊನಾಲ್ಡ್ ಟ್ರಂಪ್ ಅವರಿಂದ, ಪ್ಯಾರಿಸ್ನಲ್ಲೊಂದು ಹವಾಮಾನ ಒಪ್ಪಂದ ಆಗಿತ್ತು. ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಹವಾಮಾನ ಬದಲಾಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಆ ಒಪ್ಪಂದದಿಂದಲೇ ಅಮೆರಿಕ ಹೊರಬರುವಂತಹ ನಿರ್ಧಾರ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಹವಾಮಾನ ಬದಲಾವಣೆಯ ವಿರುದ್ಧ ಇಡೀ ಜಗತ್ತು ಒಟ್ಟಾಗಿ ಹೋರಾಟ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಪರಿಸರಕ್ಕೆ ಬಿಡುಗಡೆಯಾಗುವಂತಹ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಆದಂತಹ ಒಪ್ಪಂದ. ಆ ಒಪ್ಪಂದಕ್ಕೆ ಜಗತ್ತಿನ ಮೇಜರ್ ಎಕಾನಮಿಗಳೆಲ್ಲವೂ ಕೂಡ ಸಹಿ ಹಾಕಿವೆ. ಅದರಿಂದ ಅಮೆರಿಕವೇ ವಾಪಸ್ ಬರುತ್ತೆ ಅಂದರೆ ಆ ಒಪ್ಪಂದಕ್ಕೆ ಯಾವುದೇ ಬೆಲೆ ಇಲ್ಲ ಅಂತಾಗುತ್ತೆ. ಈ ಗ್ರೀನ್ ಎನರ್ಜಿ ಅನ್ನುವಂತಹ ಕಾನ್ಸೆಪ್ಟ್ ಅತಿಯಾಗಿ ಬಳಕೆಗೆ ಬಂದದ್ದೇ ಪ್ಯಾರಿಸ್ ಒಪ್ಪಂದದ ನಂತರ. ಈಗ ಡೊನಾಲ್ಡ್ ಟ್ರಂಪ್ ಚುನಾವಣಾ ಸಂದರ್ಭದಲ್ಲೂ ಹೇಳಿದ್ರು, ಇದು ಅಮೆರಿಕಕ್ಕೆ ವಿರುದ್ಧವಾದ ಒಪ್ಪಂದ, ನಾನು ಅದರಿಂದ ಹೊರಗೆ ಬರ್ತೀನಿ ಅಂತ. ಆ ನಿರ್ಧಾರ ಏನಾದರೂ ಆಗುತ್ತಾ ನೋಡಬೇಕು. ಜೊತೆಗೆ ಅಮೆರಿಕದಲ್ಲಿ ನಮ್ಮಲ್ಲಿ ಹೇಗೆ ಸೆಂಟ್ರಲ್ ಗೌರ್ನಮೆಂಟ್ನ ಉದ್ಯೋಗಿಗಳಿದ್ದಾರೆ, ಅಲ್ಲಿ ಫೆಡರಲ್ ಗೌರ್ನಮೆಂಟ್ ಅಂತ ಕರೀತಾರೆ, ಅವರಿಗೆ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಕೊಡಲಾಗಿತ್ತು. ಅದನ್ನು ರದ್ದು ಮಾಡುವಂತಹ ಆದೇಶಗಳು ಬರಬಹುದು. ಈಗ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರುವ ಮೊದಲು ಚುನಾವಣಾ ಪ್ರಚಾರದ ಭಾಷಣಗಳಲ್ಲಿ ಏನು ಹೇಳಿದ್ರು? ಮೊದಲ ದಿನವೇ ಅತಿ ದೊಡ್ಡ ವಲಸಿಗರನ್ನು ಗಡೀಪಾರು ಮಾಡುವ ಯೋಜನೆಯನ್ನು ಜಾರಿಗೆ ತರ್ತೀನಿ, ಆರ್ಡರ್ಗೆ ಫಸ್ಟ್ ಡೇನೇ ಸಹಿ ಹಾಕ್ತೀನಿ ಅಂತ ಹೇಳಿದರು. ಹಾಗಿದ್ರೆ ಅಮೆರಿಕದಲ್ಲಿ ಎಷ್ಟು ಜನ ಅಕ್ರಮ ವಲಸಿಗರಿದ್ದಾರೆ? 1.2 ಕೋಟಿ, 1,20,00,000 ಜನ ಅಕ್ರಮ ವಲಸಿಗರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಿದ್ರೆ ಇಷ್ಟೂ ವಲಸಿಗರನ್ನು ಅಮೆರಿಕದಿಂದ ಹೊರಹಾಕುವಂತಹ ನಿರ್ಧಾರವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರಾ? 2023ರ ಅಂತ್ಯದ ವೇಳೆಗೆ ಅಮೆರಿಕದಲ್ಲಿ ದಾಖಲೆ ಇಲ್ಲದೆ 1.2 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ಈಗ ಅದರ ಸಂಖ್ಯೆ 1.5 ಕೋಟಿ ಆಗಿದೆ ಅನ್ನುವಂತಹ ಅಂದಾಜಿದೆ. ಇಷ್ಟೂ ಜನರನ್ನು ಹೊರಹಾಕುವ ನಿರ್ಧಾರವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರಾ? ಅದು ಸಾಧ್ಯ ಆಗುತ್ತಾ? ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರದ ಸಂದರ್ಭಗಳಲ್ಲಿ ಏನಿದ್ರು, ಮಿಲಿಟರಿ ಬಳಸಿಯಾದರೂ ಅಕ್ರಮ ವಲಸಿಗರನ್ನು ಹೊರ ಹಾಕ್ತೀನಿ ಅಂತ ಅಂದಿದ್ರು. ಅದು ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಬಂದರೆ ತುಂಬ ಕಠಿಣವಾದಂತಹ ಉತ್ತರ. ಸಾಧ್ಯ ತುಂಬ ಕಷ್ಟ. ಯಾಕಂದರೆ ಅಮೆರಿಕದ ಅಧ್ಯಕ್ಷರು ಯಾವುದೇ ಆದೇಶವನ್ನು ಮಾಡಿದರೆ ಅಲ್ಲಿ ಸಂಸತ್ತು ಒಪ್ಪಿಗೆಯನ್ನು ಕೊಡಬೇಕು, ಸೆನೆಟ್ ಮತ್ತು ಕಾಂಗ್ರೆಸ್ ಎರಡೂ ಒಪ್ಪಿಗೆಯನ್ನು ಕೊಡಬೇಕು. ಅದು ಆಗುತ್ತಾ ಅನ್ನುವಂಥ ಪ್ರಶ್ನೆ. ಎರಡೂ ಕಡೆ ರಿಪಬ್ಲಿಕನ್ ಪಕ್ಷದ ಬಹುಮತ ಇದ್ದರೂ ಕೂಡ ನಮ್ಮಲ್ಲಾದಂತೆ ವಿಪ್ ಇದೆ, ಪಕ್ಷ ಹೇಳಿದೆ, ಅದರ ಪ್ರಕಾರ ಮತ ಚಲಾಯಿಸಬೇಕು ಅನ್ನುವಂತಹ ನಿಯಮ ಅಮೆರಿಕನ್ ಡೆಮಾಕ್ರಸಿಯಲ್ಲಿಲ್ಲ. ಸ್ವತಂತ್ರರಿರ್ತಾರೆ ಅಮೆರಿಕದ ಸಂಸದರು, ಯಾವ ರೀತಿಯ ಮತ ಹಾಕ್ತಾರೆ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳಿಗೆ ಅನ್ನೋದನ್ನು ಕಾದು ನೋಡಬೇಕು. ಅಮೆರಿಕಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯ ವಲಸಿಗರಿರೋದು ಎಲ್ಲಿಂದ? ಒಂದು, ದಕ್ಷಿಣ ಅಮೆರಿಕದ ದೇಶಗಳಿಂದ. ಮೆಕ್ಸಿಕೋ ಅಮೆರಿಕದ ದಕ್ಷಿಣಕ್ಕಿರುವಂತಹ ದೇಶ, ಬಾರ್ಡರ್ನಲ್ಲೇ ಇದೆ. ಜೊತೆಗೆ ವೆನಿಜುವೆಲಾ. ಈ 2 ದೇಶಗಳು ಮತ್ತು ಒಂದು ಖಂಡ, ಇಲ್ಲಿಂದ ಹೆಚ್ಚು ಅಕ್ರಮ ವಲಸಿಗರಿದ್ದಾರೆ. ಅವರನ್ನು ವಾಪಸ್ ಓಡಿಸ್ತೀನಿ, ಅವರು ಅಮೆರಿಕನ್ ಪ್ರಜೆಗಳ ಉದ್ಯೋಗವನ್ನು ಕಿತ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಅವರ ನಿಲುವು. ಅದು ಏನಾಗುತ್ತೆ ನಾಳೆ ಗೊತ್ತಾಗುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ನಿನ್ನೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನುವಂತಹ ಸಮಾವೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರು. ಅವರು ಹೇಳ್ತಾರೆ, ಸೂರ್ಯ ಮುಳುಗುವ ಒಳಗೆ ಗಡಿಯಲ್ಲಿ ಅಕ್ರಮ ನುಸುಳುಕೋರರ ಕಾರ್ಯ ನಿಲ್ಲಲಿದೆ ಅಂತ ನಿನ್ನೆ ಕೂಡ ಮಾತನಾಡಿದ್ದಾರೆ. ಎಲ್ಲ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಿದ್ರೆ ಅದು ಸಾಧ್ಯ ಆಗುತ್ತಾ? ಡೊನಾಲ್ಡ್ ಟ್ರಂಪ್ ಏನು ಮಾತನಾಡಿದ್ದಾರೆ ನೋಡಿ. By the time the sun sets tomorrow evening,
the invasion of our borders will have come to a halt, and all the illegal border trespassers will in some form or another be on their way back home by the time the sun sets tomorrow evening. The invasion of our borders will have come to a halt, and all the illegal border trespassers will in some form or another be on their way back home. And just in conclusion, together we're going to cut your taxes, end inflation, slash your prices, getting them back down, raise your wages, and bring thousands of factories back to the USA, right where they belong, and that'll be done through tariffs and smart policy. We will build American, we will buy American, and we will hire American. I will end the war in Ukraine, I will stop the chaos in the Middle East, and I will prevent World War III from happening. And ಅತಿ ದೊಡ್ಡ ಗಡೀಪಾರು ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳುವ ಡೊನಾಲ್ಡ್ ಟ್ರಂಪ್ ಜೊತೆಗೆ ಅಮೆರಿಕದ ಜನರ ತೆರಿಗೆ ಹೊರೆಯನ್ನು ಇಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಸಂಬಳಗಳನ್ನು ಏರಿಕೆ ಮಾಡುವಂತಹ ಕೆಲಸ ಆಗುತ್ತೆ, ಅಮೆರಿಕದಲ್ಲಿ ಕಾರ್ಖಾನೆಗಳನ್ನು ಮರುಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ರಷ್ಯಾ ಮತ್ತು ಉಕ್ರೇನ್ ಮಧ್ಯದ ಯುದ್ಧ ಮತ್ತು ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಥರ್ಡ್ ವರ್ಲ್ಡ್ ವಾರ್ ಆಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಹಾಗಿದ್ರೆ ರಷ್ಯಾ ಉಕ್ರೇನ್ ಯುದ್ಧ 2022 ಫೆಬ್ರವರಿಯಿಂದ ನಡೀತಾ ಇದೆ. ಇದುವರೆಗೆ 55,000ಕ್ಕೂ ಹೆಚ್ಚು ಜನ ಎರಡೂ ದೇಶಗಳಲ್ಲಿ ಬಲಿಯಾಗಿದ್ದಾರೆ ಯುದ್ಧಕ್ಕೆ. ಇದು ಕೆಲವು ಸಂಖ್ಯೆಗಳು 1 ಲಕ್ಷದ ಮೇಲೆ ಸತ್ತಿದ್ದಾರೆ ಅನ್ನುವಂತಹ ವಿವರಗಳು ಬರುತ್ತೆ. ಒಂದು ಅಂದಾಜಿನ ಪ್ರಕಾರ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ 55,000ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. 2022 ಫೆಬ್ರವರಿಯಿಂದ ಈ ಯುದ್ಧ ನಡೀತಾ ಇದೆ. ಹತ್ತಿರ 3 ವರ್ಷ ಆಯಿತು. ಫೆಬ್ರವರಿ ಬಂದರೆ ಈ ಯುದ್ಧ ನಿಲ್ಲಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ನಿಲ್ಲುತ್ತಾ ಗೊತ್ತಿಲ್ಲ. ಹಮಾಸ್ ಮತ್ತು ಇಸ್ರೇಲ್ನ ಮಧ್ಯೆ ಯುದ್ಧ, 47,000 ಜನ ಮೃತಪಟ್ಟಿದ್ದಾರೆ. ಅಕ್ಟೋಬರ್ 2023ರಿಂದ ಈ ಯುದ್ಧ ನಡೀತಾ ಇದೆ. ಈ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಇಸ್ರೇಲ್ ಮತ್ತು ಗಾಜಾದ ಮಧ್ಯೆ, ಹಮಾಸ್ನ ಮಧ್ಯೆ ಒಂದು ಟ್ರೂಸ್ ಡೀಲ್ ಆಗಿದೆ, ಒಂದು ಒಪ್ಪಂದ ಆಗಿದೆ. ಅದು ಜಾರಿಗೂ ಕೂಡ ಬಂದಿದೆ. ಕದನ ವಿರಾಮ ಜಾರಿಯಾಗಿದೆ. ಒಂದರಲ್ಲಿ ಸಕ್ಸಸ್ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಧಿಕಾರ ಹಿಡಿಯುವುದಕ್ಕೆ ಮೊದಲು ಇನ್ನೊಂದರಲ್ಲಿ ಸಕ್ಸಸ್ ಆಗ್ತಾರಾ? ಅದು ನಾಳೆ ನಿರ್ಧಾರ ಆಗಬಹುದು, ಅಥವಾ ಅದು ಪುಟಿನ್ ಅವರ ಮೇಲೆ ನಿರ್ಧಾರ ಅವಲಂಬಿತ ಆಗಿರುತ್ತೆ. ಅವರ ನಿರ್ಧಾರ ಏನು ಅಂತ. ಈಗ ಡೊನಾಲ್ಡ್ ಟ್ರಂಪ್ ಒಂದಷ್ಟು ವಿವಾದಿತ ನಿರ್ಧಾರಗಳನ್ನು ಮಾಡ್ತಾರೆ ಅನ್ನುವಂತಹ ಸೂಚನೆಗಳು ಅವರ ಹೇಳಿಕೆಗಳಿಂದನೇ ಸಿಕ್ಕಿದೆ. ಏನು ಮಾಡ್ತಾರೆ? ಇತ್ತೀಚೆಗಷ್ಟೇ ಹೇಳಿದ್ರು ಕೆನಡಾ ಅಮೆರಿಕದ 51ನೇ ರಾಜ್ಯವಾಗಿ ಬಿಡಲಿ ಅಂತ. ಜಸ್ಟಿನ್ ಟ್ರೂಡೋಗೆ ಹೇಳಿದ್ರು 51ನೇ ಗವರ್ನರ್ ಆಗಿ ಅಂತ. ಅದು ಈ ಅವಧಿಯಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಮಾಡಬಹುದು ಈ ವಿಷಯವಾಗಿ? ಕೇವಲ ಒಂದು ಟ್ರೋಲ್ ಮಾಡುವ ಉದ್ದೇಶದಿಂದ ಈ ಹೇಳಿಕೆಯನ್ನು ಕೊಟ್ರ ನಿಜವಾಗ್ಲೂ ಸೀರಿಯಸ್ ಆಗಿ ಇದರಲ್ಲಿ ಮುನ್ನಡೀತಾರ ಅಂತ? ಯಾಕಂದರೆ ಕೆನಡಾ ಅಮೆರಿಕದ ಭಾಗವಾಗಬೇಕು ಅನ್ನುವಂತಹ ಪ್ರಯತ್ನಗಳು ಈ ಹಿಂದೆಯೂ ಅಮೆರಿಕದಲ್ಲಿ ನಡೆದಿತ್ತು. ಹಾಗಾಗಿ ಆ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮುಂದುವರಿಸ್ತಾರಾ ಅನ್ನುವಂತಹ ಕುತೂಹಲ ಇದೆ. ಜೊತೆಗೆ ಅಮೆರಿಕದ ಉತ್ತರ ಭಾಗಕ್ಕಿರುವಂತಹ ಗ್ರೀನ್ಲ್ಯಾಂಡ್ ಅನ್ನುವಂತಹ ದ್ವೀಪವನ್ನು ನಾವು ವಶಕ್ಕೆ ಪಡಿತೀವಿ ಅಂತ, ಅದು ಡೆನ್ಮಾರ್ಕ್ನ ಆಡಳಿತದಲ್ಲಿದೆ, ಡೆನ್ಮಾರ್ಕ್ನ ವಶದಲ್ಲಿದೆ. ಅದು ಅಮೆರಿಕಕ್ಕೆ ಬರಬೇಕು. ಅದು ಅಮೆರಿಕಕ್ಕೆ ಬಂದರೆ ಜಗತ್ತಿನ ಸೆಕ್ಯೂರಿಟಿ ದೃಷ್ಟಿಯಿಂದ ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಯುರೋಪಿಯನ್ ದೇಶಗಳು ವಿರೋಧ ಮಾಡ್ತಾ ಇದ್ದಾವೆ. ಯುರೋಪ್ನ ಡೆನ್ಮಾರ್ಕ್ನ ಆಡಳಿತದ ನಿಯಂತ್ರಣದಲ್ಲಿದೆ, ಅದನ್ನು ನನಗೆ ಬೇಕು ಅಂತ ಡೊನಾಲ್ಡ್ ಟ್ರಂಪ್ ಕೇಳ್ತಾ ಇದ್ದಾರೆ. ಅದಕ್ಕೆ ಯುರೋಪಿಯನ್ ದೇಶಗಳ ವಿರೋಧ ಇದೆ. ಅದೇನಾಗುತ್ತೆ ನೋಡಬೇಕು. ಜೊತೆಗೆ ಸೌತ್ ಅಮೇರಿಕಾ ಮತ್ತು ನಾರ್ತ್ ಅಮೇರಿಕಾದ ಮಧ್ಯೆ ಒಂದು ಪನಾಮಾ ಕಾಲುವೆ ಇದೆ. ಅಮೆರಿಕದ ಪಶ್ಚಿಮ ಕರಾವಳಿಯಿಂದ ಪೂರ್ವ ಕರಾವಳಿಯಿಂದ ಪಶ್ಚಿಮ ಕರಾವಳಿಗೆ ಸರಕು ಸಾಗಣೆ ಮಾಡುವಂತಹ ಹಡಗುಗಳು ಪನಾಮಾ ದೇಶದಲ್ಲಿರುವಂತಹ ಕಾಲುವೆಯ ಮೂಲಕ ಹೋಗುತ್ತವೆ. ಈ ಕಾಲುವೆಯನ್ನು ನಿರ್ಮಾಣ ಮಾಡಿದ್ದೇ ಅಮೆರಿಕ. ಅದಾದ ನಂತರ ಪನಾಮಾ ದೇಶಕ್ಕೆ ಹಸ್ತಾಂತರಿಸಲಾಗಿತ್ತು. ಈಗ ಅಮೆರಿಕ ಹೇಳ್ತಾ ಇದೆ ಆ ಕಾಲುವೆ ನಂದು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ವಿಷಯವಾಗೂ ಕೂಡ ಮತ್ತೊಂದು ವಿವಾದಾತ್ಮಕ ಘೋಷಣೆ, ಅದೇನಾಗುತ್ತೆ ಅಂತ ನೋಡಬೇಕು. ಈಗ ಪ್ರಶ್ನೆ, ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಹಿಡಿದ ನಂತರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ? ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ಫಾರಿನ್ ಟ್ರಿಪ್ಪನ್ನು ಭಾರತಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಈಗಷ್ಟೇ ಟ್ರಂಪ್ ಟೀಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಟ್ರಂಪ್ ಅವರ 2ನೇ ಸರ್ಕಾರದ ಅವಧಿಯಲ್ಲಿ ಭಾರತಕ್ಕೆ ಮೊದಲು ಪ್ರವಾಸಕ್ಕೆ ಬರ್ತಾರೆ ಅಂತ. ಏಪ್ರಿಲ್ನಲ್ಲಿ ಭಾರತಕ್ಕೆ ಡೊನಾಲ್ಡ್ ಟ್ರಂಪ್ ಭೇಟಿ ನೀಡುವ ದಿನ
ಆ ಮಂತಲ್ಲಿ ಯಾವತ್ತಾದರೂ ಒಂದು ದಿನ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಭಾರತದ ಭೇಟಿಯನ್ನು ಮುಗಿಸಿಕೊಂಡು ಡೊನಾಲ್ಡ್ ಟ್ರಂಪ್ ಚೀನಾದ ಭೇಟಿಗೆ ಹೋಗುವ ಸಾಧ್ಯತೆ ಇದೆ. ಭಾರತ ಮತ್ತು ಚೀನಾ ಎರಡೂ ದೇಶಗಳಿಗೆ ಭೇಟಿ ಕೊಡ್ತಾರೆ. ಅದರಲ್ಲಿ ಫಸ್ಟ್ ಭಾರತಕ್ಕೆ ಬರ್ತಾರೆ ಅಂತ ನಿರೀಕ್ಷೆ. ಸಹಜವಾಗಿ ಭಾರತ ಮತ್ತು ಅಮೆರಿಕದ ಮಧ್ಯೆ ವ್ಯಾಪಾರ ಸಂಬಂಧ ವೃದ್ಧಿಯಾಗಬೇಕು ಅನ್ನುವಂತಹ ನಿರೀಕ್ಷೆ ಇರುತ್ತೆ. ಅಮೆರಿಕದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲ 100 ದಿನದಲ್ಲೇ ನಾನು ಜಿನ್ಪಿಂಗ್ ಅವರ ಜೊತೆ ಮಾತನಾಡ್ತೀನಿ ಅಂತ ಹೇಳಿದರು. ಈ ಬಗ್ಗೆ ಆಲ್ರೆಡಿ ಒಂದು ಬಾರಿ ಚೀನಾದ ಅಧ್ಯಕ್ಷರ ಜೊತೆ ಡೊನಾಲ್ಡ್ ಟ್ರಂಪ್ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಅಮೆರಿಕ ಮತ್ತು ರಷ್ಯಾದ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇತ್ತು. ಈಗ ಅದೇ ಕೋಲ್ಡ್ ವಾರ್ ಅಮೆರಿಕ ಮತ್ತು ಚೀನಾದ ಮಧ್ಯೆ ಇದೆ. ಯುದ್ಧದ ಲೆವೆಲ್ಗೆ ಹೋಗಿಲ್ಲ ಅನ್ನುವುದನ್ನು ಬಿಟ್ಟರೆ ಅಮೆರಿಕ ಮತ್ತು ಚೀನಾದ ಮಧ್ಯೆ ಕೋಲ್ಡ್ ವಾರ್ ಇದೆ. ಆ ಕೋಲ್ಡ್ ವಾರನ್ನು ತಣಿಸುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಈಗ ಟ್ರಂಪ್ ಅವರು ಚುನಾವಣಾ ಪ್ರಚಾರದ ಭಾಷಣಗಳಲ್ಲಿ ಒಂದೇ ಹೇಳ್ತಾ ಇದ್ರು, ಟ್ಯಾರಿಫ್ ಆಗ್ತೀನಿ ಅಂತಂದರೆ ತೆರಿಗೆ ಅಸ್ತ್ರವನ್ನು ಪ್ರಯೋಗ ಮಾಡ್ತೀನಿ ಜಗತ್ತಿನ ಪ್ರಮುಖ ದೇಶಗಳ ವಿರುದ್ಧ ಅಂತ. ಹಾಗಿದ್ರೆ ಚೀನಾ, ಕೆನಡಾ, ಮೆಕ್ಸಿಕೋದಿಂದ ಆಮದಾಗುವಂತಹ ವಸ್ತುಗಳಿಗೆ ಟ್ರಂಪ್ ಬೆಲೆ ಏರಿಕೆಯನ್ನು ಮಾಡ್ತಾರಾ ಅಂತ. ಚೀನಾ ಮೇಲೆ 60% ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದರು. ಕೆನಡಾ ಮತ್ತು ಮೆಕ್ಸಿಕೋದ ಮೇಲೆ 25% ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದರು. ಭಾರತದ ಸರಕುಗಳ ಮೇಲೂ 20% ಟ್ಯಾಕ್ಸನ್ನು ಹಾಕ್ತೀನಿ ಎನ್ನುವ ಘೋಷಣೆ ಮಾಡಿದರು. ಅದು ಸಾಧ್ಯ ಆದರೆ ಭಾರತದ ಮೇಲೇನು ಪರಿಣಾಮ ಬೀರುತ್ತೆ, ಭಾರತದ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.